ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಬರ್ರಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ. ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ನಾನು ಇವತ್ತು ಸಿಂಪಲ್ಲಾಗಿ ಬದನೆಕಾಯಿ ಪಲ್ಯ ಹಳ್ಳಿ ಕಡೆ ಯಾವ ರೀತಿ ಮಾಡ್ತೀವಿ ಅಂತೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ರೀ ಸ್ನೇಹಿತರೆ. ನಾನು ಎಷ್ಟು ದಿವಸ ಆಯ್ತು ಬದನೆಕಾಯಿ ಪಲ್ಯ ಮಾಡಲ್ದು, ಮೊನ್ನೆ ಅಷ್ಟೇ ಸಂತೆ ಐತಲ್ರಿ, ಹಾಗಾಗಿ ಬದನೆಕಾಯಿ ತಂದಿನಿ. ಯಾವ ರೀತಿ ಮಾಡೋದಂತ ನೋಡ್ಕೊಂಬರಂಬರ್ರಿ. ಅದಕ್ಕೆ ನೋಡಿರಿ, ತುಂಬ ಸಿಂಪಲ್ಲಾಗಿ ನಾನು ಬದನೆಕಾಯಿ ಎಲ್ಲ ಉಪ್ಪು ಹಾಕಿ ನೀರು ಹಾಕಿ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿರಿ. ಆಯಿತು. ಇದರಲ್ಲಿ ಅನ್ಕರ್ರಿ, ಇದು ಶೇಂಗದ ಪುಡಿ ರೀ. ಶೇಂಗದ ಪುಡಿಯಲ್ಲೇ ನಾನು ಸ್ವಲ್ಪ ಖಾರ, ಅರಿಶಿಣ, ಉಪ್ಪು ಹಾಕಿ ಇದು ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಬಂದೀನಿ ನೋಡಿರಿ. ಶೇಂಗಾ ಹುರ್ಕೊಂಡು ಬಿಟ್ಟು ಅದರಲ್ಲಿ ಖಾರ, ಉಪ್ಪು, ಅರಿಶಿಣ ಇಷ್ಟೇ ಹಾಕಿ ಕೇಸಿಂದ ನಾನು ರುಬ್ಕೊಂಡು ಬಂದಿದ್ದೀನಿ ರೀ ಮಿಕ್ಸಿಯಲ್ಲಿ. ಅದಕ್ಕೆ ಸ್ವಲ್ಪ ನೀರು, ಸ್ವಲ್ಪನೇ ಆಯಿಲ್ ಹಾಕೋತಾ ಇದ್ದೀನಿ ನೋಡಿರಿ, ಅಂದರೆ ಎಣ್ಣೆ ರೀ. ನಮ್ಮ ಕಡೆಗೆ ಎಣ್ಣೆ ಅಂತೀವಿ ರೀ. ಆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕ್ರಿ. ಇನ್ನೂ ಯಾರು ನಮ್ಮ ವೀಡಿಯೋಸ್ ನೋಡಿಲ್ಲ ಅಂದರೆ ಪ್ಲೀಸ್ ಸ್ನೇಹಿತರೆ, ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರೆ ನಿಮ್ಮೆಲ್ಲರಿಗೂ ತುಂಬಿರೋದೆ ಧನ್ಯವಾದಗಳು ಸ್ನೇಹಿತರೆ. ಇನ್ನಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವೀಡಿಯೋಸ್ ನೋಡಿರಿ, ಸಪೋರ್ಟ್ ಮಾಡಿರಿ. ನಮ್ಮ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ಸ. ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಡವರ ವೀಡಿಯೋಸ್ ನೋಡಿರಿ, ವೀಡಿಯೋ ಕಿಪ್ ಮಾಡೋದೇ ನೋಡಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿರಿ ಅಂತ ನಾನು ಕೇಳಿಕೊಳ್ಳುತ್ತೇನೆ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ಬಹಳ ಮುಖ್ಯ ಇದೆ ಫ್ರೆಂಡ್ಸ್. ನನ್ನ ವೀಡಿಯೋಸ್ದೆಲ್ಲ ನೋಡ್ಬೋದು ನೀವು. ನಂದು ಎಷ್ಟೊಂದು ಕಷ್ಟ ಆಯ್ತು ಅಂತ ಕೇಳ್ಕೇಸಿಂದ ಎಲ್ಲನೂ ನೋಡ್ತಾ ಇದ್ದೀರಿ. ಆದರೆ ನೋಡ್ಕೇಸಿಂದ ಯಾರೂ ಕೂಡ ಜಾಸ್ತಿ ಮಂದಿ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಫ್ರೆಂಡ್ಸ. ನೀವು ಯಾಕೋ ಅನ್ಸುತ್ತೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ. ನಾನೇನು ವೀಡಿಯೋ ಚೆನ್ನಾಗಿ ಮಾಡ್ತಾ ಇಲ್ವಾ ಅಂತಾನ ಏನೋ ಗೊತ್ತಿಲ್ಲ ಫ್ರೆಂಡ್ಸ. ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. 10 ಜನ 11 ಜನ ಆದ್ರೆ ಭಾಳ ಆಯಿತು ಫ್ರೆಂಡ್ಸ್. ಪ್ಲೀಸ್ ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ನನಗೂ ಕೂಡ ಸಪೋರ್ಟ್ ಮಾಡಿದ್ರು ನನಗೂ ಕೂಡ ನಿಮಗೂ ಕೂಡ ತುಂಬ ಒಳ್ಳೇದಾಗ್ತದೆ ನೋಡಿರಿ ಫ್ರೆಂಡ್ಸ್. ಯಾರೆಲ್ಲರಿಗೆ ಸಪೋರ್ಟ್ ಮಾಡ್ತೀರಾ? ನಮ್ಮಂಥ ಬಡ ಸ್ನೇಹಿತೆಗೆ ಸಪೋರ್ಟೇ ಮಾಡೋದಿಲ್ಲ. ಪ್ಲೀಸ್ ಆದಷ್ಟು ಬೇಗ ಸಪೋರ್ಟ್ ಮಾಡ್ರಿ ಅಂತ ನಾನು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಫ್ರೆಂಡ್ಸ. ನಿಮ್ಮ ಆಶೀರ್ವಾದ ನನಗೆ ಹೀಗೆ ಇರಲ್ಲ ಕೇಳಿಕೊಳ್ಳುತ್ತೇನೆ ಫ್ರೆಂಡ್ಸ. ಬರ್ರಿ ಇವತ್ತಿನ ಬ್ಲಾಗಲ್ಲಿ ಬದನೆಕಾಯಿ ಪಲ್ಯ ಯಾವ ರೀತಿ ಮಾಡೋದಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ಒಲೆ ಮೇಗೆ ಅಡುಗೆ ಮಾಡ್ತಾ ಇದ್ದೀನಿ ರೀ ನಾನು. ಎಲ್ಲನೂ ಒಲೆ ಮೇಗೆ ಮಾಡೋದ್ರಿ ಫ್ರೆಂಡ್ಸ. ಇವಾಗ ಪಾತ್ರೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ನೋಡಿರಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇವಾಗ ಜೀರಿಗೆ, ಸಾಸಿವೆ ಎರಡೂ ಕೂಡ ಹಾಕೋತಾ ಇದ್ದೀನಿ ರೀ. ಅದಕ್ಕೆ ನಾನು ಉಳ್ಳಾಗಡ್ಡಿ ಬಳಸಿಲ್ಲ ಫ್ರೆಂಡ್ಸ. ಅದಕ್ಕೆ ನಾನು ಬೆಳ್ಳುಳ್ಳಿನೇ ಹಾಕು ಬದನೆಕಾಯಿ ಪಲ್ಯ ಮಾಡ್ತೀನಿ ರೀ. ನನಗೆ ಬೆಳ್ಳುಳ್ಳಿನೇ ಭಾಳ ಇಷ್ಟ ರೀ, ಉಳ್ಳಾಗಡ್ಡಿ ಇಷ್ಟ ಆಗಂಗಿಲ್ಲ ರೀ. ಅದಕ್ಕೆ ನಾನು ಜಾಸ್ತಿ ಎಲ್ಲ ಪಲ್ಯಕ್ಕಾಲಿ ಬೆಳ್ಳುಳ್ಳಿನೇ ಬಳಸೋದು ನೋಡಿರಿ. ಇವಾಗ ಬದನೆಕಾಯಿ ಎಲ್ಲ ತುಂಬಿಟ್ಕೊಂಡಿದ್ದಲ್ಲ ರೀ, ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು ನೋಡಿರಿ. ಇವಾಗ ಅಷ್ಟೇ ಜರ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀರೇನು ಹಾಕ್ಲಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ. ನೀರು ಹಾಕೋದಿಲ್ಲ ರೀ. ಇದೇ ರೀತಿಯೇ ನಾವು ಬದನೆಕಾಯಿ ಹಾಕಿ ಸ್ವಲ್ಪ ಎಣ್ಣೆಲೇ ಅವು ಹುರ್ಕೋಬೇಕ್ರಿ. ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಸ್ವಲ್ಪ ಡಕ್ಕನ್ ಕ್ಲೋಸ್ ಮಾಡಿಬಿಟ್ಟು ಜರಾನೇ ಸುಡ್ಕೋತಾವ್ರಿ ಅವು ಬದನೆಕಾಯಿ ಎಲ್ಲ. ಇವಾಗ ನಾನು ಟೊಮೆಟೊ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿರಿ. ಸ್ವಲ್ಪ ಟೊಮೆಟೊ ಕೂಡ ಹಾಕೋಬೋದು ರೀ ಫ್ರೆಂಡ್ಸ. ನೋಡಿರಿ, ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಬೇಕ್ರಿ. ಸ್ವಲ್ಪ ಮಿಕ್ಸ್ ಮಾಡಿದಾಗ ಸೂಪರಾಗಿರ್ತದೆ ರೀ ಫ್ರೆಂಡ್ಸ್. ಜಾಸ್ತಿ ಏನು ಸಾಮಗ್ರಿಗಳು ಹಾಕಿಲ್ಲ ರೀ, ಸ್ವಲ್ಪನೇ ಹಾಕಿ ನಾನು ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ನೋಡಿರಿ. ಬಡವರ ಮನೆ ಬದನೆಕಾಯಿ ಪಲ್ಯ ಇಷ್ಟ ಆದರೆ ಎಲ್ಲರೂ ಕೂಡ ಕಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳುತ್ತೇನೆ ಫ್ರೆಂಡ್ಸ್. ಬರ್ರಿ ಇವಾಗ ನಾನು ಆವಾಗ ಕಲ್ಸ್ಕೊಂಡು ಇನ್ನೊಂದು ಸ್ವಲ್ಪ ಹಿಂಡಿ ಉಳಿದಿತ್ತಲ್ಲ ರೀ, ಅದನ್ನು ಕೂಡ ನೀರು ಕಲಿಸ್ಬಿಟ್ಟು ಆ್ಯಡ್ ಮಾಡ್ಕೊಂಡೆ ನೋಡಿರಿ. ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೋಡಿರಿ. ಇಷ್ಟ ಆದರೆ ಸಾಕಾಗುತ್ತೆ ರೀ. ಜಾಸ್ತಿ ನೀರು ಹಾಕಿದ್ರು ಬದನೆಕಾಯಿ ಎಣ್ಗಾಯಿ ಬದನೆಕಾಯಿ ಪಲ್ಯ ಚೆನ್ನಾಗಿರೋದಿಲ್ಲ ರೀ. ನಾನು ಸ್ವಲ್ಪ ಅನ್ನೋ ಜೊತೆ ಬೇಕಂದ್ರೆ ಜಾಸ್ತಿನೇ ನೀರು ಹಾಕೀನಿ ರೀ. ಪೂರ ಕೂಡ ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ ರೀ. ಮುಖ್ಯ 1 ಗಿಲಾಸ್ ಆದರೆ ಸರಿ ಹೋಗುತ್ತೆ ರೀ. ನಾನು ಇವಾಗೆಲ್ಲ ನೀರು ಹಾಕ್ಕೊಂಡು ಇವಾಗ ಮುಚ್ಚಿಬಿಟ್ಟು ನೋಡಿರಿ ಸ್ವಲ್ಪ ಕುದಿಸ್ಕೋಬೇಕ್ರಿ. ಕುದಿಸ್ಕೊಂಡ ನಂತರ ನೋಡಿರಿ ಯಾವ ರೀತಿ ಆಗ್ಯದ ಅಂತೇಳಿ ನೋಡ್ಬೋದು ರೀ. ತುಂಬ ಸಿಂಪಲಾಗಿ ಬದನೆಕಾಯಿ ಪಲ್ಯ ನೋಡಿರಿ. ಈ ರೀತಿ ಮಾಡಿದ್ರೆ ಬದನೆಕಾಯಿ ಪಲ್ಯ ಯಾರು ಉಣ್ಣಲ್ಲ ರೀ ಫ್ರೆಂಡ್ಸ್. ಎಲ್ಲರೂ ಕೂಡ ಉಣ್ತಾರೆ, ಎಲ್ಲರೂ ಕೂಡ ಖಾಲಿ ಮಾಡ್ತಾರೆ. ಭಾಳ ಇಷ್ಟಪಟ್ಟು ಬದನೆಕಾಯಿ ಪಲ್ಯ ಉಣ್ತಾರೆ ನೋಡಿರಿ. ಎಣ್ಗಾಯಿ ಬದನೆಕಾಯಿ ಪಲ್ಯ ರೀ. ಸ್ವಲ್ಪ ನಾನು ಮಸಾಲೆ ಕೂಡ ಹಾಕೋತಾ ಇದ್ದೀನಿ ನೋಡಿರಿ. ಸ್ವಲ್ಪ ಮಸಾಲೆ ಹಾಕಿದ್ರೆ ತುಂಬ ಜರ ಟೇಸ್ಟಿಯಾಗಿರ್ತಾರೆ ಫ್ರೆಂಡ್ಸ. ಯಾರೆಲ್ಲ ಬದನೆಕಾಯಿ ಪಲ್ಯ ಉಣ್ಣಲ್ಲ ಅಂತಾರಲ್ಲ, ಈ ರೀತಿ ಮಾಡಿಕೊಡಿ ಫ್ರೆಂಡ್ಸ. ಎಲ್ಲರೂ ಕೂಡ ಖಾಲಿ ಮಾಡಿಬಿಡ್ತಾರೆ ನೋಡಿರಿ ಫ್ರೆಂಡ್ಸ್. ನಾನು ಇದೇ ರೀತಿಯೇ ಮಾಡೋದು ನೋಡಿರಿ. ನಮ್ಮಲ್ಲಿ ಎಲ್ಲರೂ ಕೂಡ ಬದನೆಕಾಯಿ ಪಲ್ಯ ಉಣ್ತಾರೆ. ನನಗಂತೂ ಬದನೆಕಾಯಿ ಪಲ್ಯ ಭಾಳ ಇಷ್ಟ ರೀ ಫ್ರೆಂಡ್ಸ್. ನಿಮಗೂ ಇಷ್ಟ ಆದರೆ ಕಮೆಂಟ್ನಲ್ಲಿ ಹೇಳಿ ಅಂತ ಅನ್ಕೋತೀನಿ. ಅದಕ್ಕೆ ನೋಡಿರಿ ಯಾವ ರೀತಿ ಆಗ್ಯದ ಅಂತೇಳಿ ಬದನೆಕಾಯಿ ಪಲ್ಯ ಎಲ್ಲ ನೋಡ್ಬೋದು ರೀ. ಎಣ್ಣೆ ಎಲ್ಲ ಬಿಟ್ಟದ್ರಿ. ಇವಾಗ ಕುದ್ದಾಯ್ತು ರೀ, ತೆಕ್ಕೋಬೇಕ್ರಿ ಫ್ರೆಂಡ್ಸ. ಇವಾಗ ಅಷ್ಟೇ ನಾನು ಎಲ್ಲನೂ ಆ್ಯಡ್ ಮಾಡಿಕೊಂಡು ನೋಡಿರಿ ಇಷ್ಟೊಂದು ಬೆಂದಿದೆ ಫ್ರೆಂಡ್ಸ. ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ಫ್ರೆಂಡ್ಸ. ಇನ್ನೊಂದು ಸ್ವಲ್ಪ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನನಗೆ ಬಹಳ ಇದೆ ಫ್ರೆಂಡ್ಸ್. ನೋಡ್ಬೋದು ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ. ನನ್ನ ಕಷ್ಟ ಸುಖ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ವೀಡಿಯೋಸ್ ನೋಡ್ತಾ ಇದ್ದೀರಾ, ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಯಾಕೋ ಏನೋ ಇಷ್ಟ ಆಗ್ತಾಯಿಲ್ವಾ ಫ್ರೆಂಡ್ಸ್? ಪ್ಲೀಸ್ ಎಲ್ಲರೂ ಇಷ್ಟ ಆಗಲಿಲ್ಲ ಅಂದ್ರೆ ಹೇಳಿ ಫ್ರೆಂಡ್ಸ್. ನಾನು ಇನ್ನಷ್ಟು ನಾನು
ಚೆನ್ನಾಗಿ ವೀಡಿಯೋಸ್ ಮಾಡೋಕ್ಕೆ ಪ್ರಯತ್ನ ಪಡುತ್ತೇನೆ ಫ್ರೆಂಡ್ಸ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಕೊಡ್ರಿ ಅಂತ ಕೇಳಿಕೊಳ್ಳುತ್ತೇನೆ ಫ್ರೆಂಡ್ಸ್. ನಿಮ್ಮ ಲೈಕು ನಿಮ್ಮ ಸಬ್ಸ್ಕ್ರೈಬ್ ನನಗೆ ಭಾಳ ಮುಖ್ಯ ಇದೆ ಫ್ರೆಂಡ್ಸ್. ಎಲ್ಲನೂ ವೀಡಿಯೋ ನಾನು ನೋಡಿರಿ ಫ್ರೆಂಡ್ಸ. ನಾನು ಕಷ್ಟದಲ್ಲಿ ಇದ್ದೀನಂತ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಯಾರೆಲ್ಲರಿಗೆ ಸಪೋರ್ಟ್ ಮಾಡ್ತೀರ, ನನ್ನಂಥ ಬಡ ಸ್ನೇಹಿತಿಗೆ ಸಪೋರ್ಟ್ ಮಾಡಿದ್ರೆ ನಿಮಗೂ ಕೂಡ ಪುಣ್ಯ ಬರುತ್ತೆ ನೋಡಿ ಫ್ರೆಂಡ್ಸ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳಿಕೊಳ್ಳುತ್ತೇನೆ ಫ್ರೆಂಡ್ಸ. ಅದಕ್ಕೆ ಇವಾಗ ನಮ್ಮ ಮನೆಯವ್ರಿಗೆ ರೊಟ್ಟಿ ಕಟ್ಬೇಕಲ್ರಿ, ಹಾಗಾಗಿ ನಾನು ಬದ್ನಿಕಾಯಿ ಪಲ್ಯ ಎಲ್ಲ ಬಟ್ಟಲು ಹಾಕೊಂಡು ಇಟ್ಕೋತಾ ಇದ್ದೀನಿ ರೀ. ಅವ್ರು ಬೆಳಗ್ಗೆನೇ ಹೋಗ್ಯಾರ, ಉಪ್ಪಿಟ್ಟು ಅಷ್ಟೇ ಮಾಡಿಕೊಟ್ಟಿದ್ರಿ, ಉಂಡುಬಿಟ್ಟು ಜಲ್ದಿನೇ ಹೋಗ್ಯಾರ ಬೆಳಗ್ಗೆ 7ಕ್ಕೆ. ಅದಕ್ಕೆ ರೊಟ್ಟಿ ಕಟ್ಕೊಡ್ಬೇಕಂತಂದ್ರು ರೀ. ಅದಕ್ಕೆ ನಾನು ಬದ್ನಿಕಾಯಿ ಪಲ್ಯ ರೊಟ್ಟಿ ಅದು ಮಾಡಿ ಸಂಜೆ ರೊಟ್ಟಿ ಅವರಿ ಅವೇ ಕಟ್ಕೊಡ್ತೀನಿ ರೀ. ಈಗ ಒಯ್ತಾರೆ ರೀ, ಯಾರೋ ಅಣ್ಣವ್ರು ಬರ್ತೀನಿ ಅಂದ್ರೆ ರೀ, ಆಗಲೇ ಹಚ್ಚಿರು ಹೋಗ್ತಾರೆ ರೀ ತೊಗೊಂಡು. ಅದಕ್ಕೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.